ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಂದು ಸೂರ್ಯಗ್ರಹಣ, ಚಂದ್ರಗ್ರಹಣ ಇಂಥ ವಿಷಯಗಳು ನಡೆಯುವಾಗ ಕೆಲವೊಂದು ಮಿತ್ಸ್ ಬಂದು ಮನೆಗಳಲ್ಲಿ ಹೇಳ್ಬಿಡ್ತಾರೆ. ಇಂಥದ್ದೆಲ್ಲ ಮಾಡಿದ್ರೆ ಇಂಥದ್ದೆಲ್ಲ ಆಗುತ್ತಂತೆ, ಹೌದಾ ಅನ್ನೋ ಥರ ಕೆಲವೊಂದು ಕ್ವೆಶನ್ಸ್ ಬಂದು ನನಗೆ ಬಂದಿತ್ತು. ಒಂದು ಇಬ್ರು ಮೂವರು ನನಗೆ ಕಮೆಂಟ್ ಮಾಡಿದರು, ಮೇಡಮ್ ಈ ರೀತಿ ಆಗುತ್ತಂತೆ, ಹೌದಾ, ನಮಗೆ ಬಂದು ಗ್ರಹಣದ ಸಮಯದಲ್ಲಿ ಮಲಗಿದ್ರೆ ಮಗು ಹೆಲ್ದಿ ಇರಲ್ಲ ಅನ್ನೋ ಥರ. ಮತ್ತು ಎರಡನೇದು ಬಂದು ಗ್ರಹಣದ ಸಮಯದಲ್ಲಿ ಕೆರ್ಕೊಂಡಾಗ ಮಗುಗೂ ಹೊಟ್ಟೆಯಲ್ಲಿ ಬರೆ ಬೀಳತ್ತೆ ಅನ್ನೋ ಥರ. ಮತ್ತು ನಾವು ಏನಾದರೂ ನಮ್ಮ ಬಾಡಿ ಪಾರ್ಟ್ಸಲ್ಲಿ ಯಾವುದರಲ್ಲಿ ಬಂದು ಕೆರ್ಕೊಳ್ಳೋದು ಇಲ್ಲ ಏನೋ ಒಂದು ಮಾಡಿಕೊಂಡ್ರೆ ಅದು ಬಂದು ಮಗುಗೂ ಅದೇ ಥರನೇ ಆಗುತ್ತಂತೆ ಅನ್ನೋ ಥರ. ಅಂದರೆ ಈಗ ಬಂದು ಜೋರಾಗಿ ಇಲ್ಲಿ ಒತ್ಕೊಳ್ಳೋದು ಇಲ್ಲ ಜೋರಾಗಿ ಕೆರ್ಕೊಳ್ಳೋದು ಇಲ್ಲ ಏನೋ ಒಂದು ಗಾಯ ಆಯಿತು, ಸೊ ಇಂಥವೆಲ್ಲ ಬೇಬಿಗೂ ಹಾಗೆ ಅದು ಗ್ರಹಣದ ಸಮಯದಲ್ಲಿ ಆ್ಯಸ್ ಇಟ್ ಈಸ್ ಆಗುತ್ತಂತೆ, ಹೌದಾ ಅನ್ನೋ ಥರ ಕ್ವೆಶನ್ ಕೇಳಿದರು. ಮತ್ತು ಬಂದು ಗ್ರಹಣದ ಸಮಯದಲ್ಲಿ ನಿದ್ದೆ ಎಲ್ಲ ಮಾಡಿದ್ರೆ ಮಗುಗೆ ಹೆಲ್ತ್ ಇಶ್ಯೂಸ್ ಆಗುತ್ತಂತೆ, ಹೌದಾ. ಈ ರೀತಿ ಕೆಲವೊಂದು ಮಿತ್ಸ್ಗಳು ಬಂದು ತುಂಬಾ ಹರಿದಾಡ್ತಾ ಇದ್ದಾವೆ. ಮತ್ತು ಮೂಢನಂಬಿಕೆ ಅನ್ನೋದು ಕೆಲವೊಂದು ಜಾಗಗಳಲ್ಲಿ ಜಾಸ್ತಿನೇ ಹರಡಿದೆ. ಆದರೆ ನನಗೆ ಗೊತ್ತಿರೋ ಪ್ರಕಾರ ಗ್ರಹಣದ ಸಮಯದಲ್ಲಿ ಮಾಡಲೇಬಾರ್ದಂಥ ವಿಷಯ ಬಂದು ಬರೀ ಕಣ್ಣಿಂದ ಗ್ರಹಣ ನೋಡಬಾರ್ದು. ಹೇಗೂ ಈಗ ಬಂದಂಥ ಗ್ರಹಣಗಳೆಲ್ಲ ಆಲ್ಮೋಸ್ಟ್ ಈ 2-3 ಗ್ರಹಣಗಳೆಲ್ಲ ನಮ್ಮ ದೇಶಕ್ಕೆ ಅನ್ವಯ ಆಗಲೇ ಇಲ್ಲ, ಅಂದರೆ ನಮ್ಮ ದೇಶದಲ್ಲಿ ಗೋಚರ ಆಗಲಿಲ್ಲ. ಬಟ್ ನಾವು ಸೌರಮಂಡಲದಲ್ಲಿ ಅಂತ ನಡೀತಾ ಇರೋ ಒಂದು ಅದ್ಭುತ ಆಗಿರೋದ್ರಿಂದ ನಾವು ಅದನ್ನು ಬಂದು ಒಂದು ಸ್ವಲ್ಪ ಫಾಲೋ ಮಾಡೋಣ ಅನ್ನೋ ಥರ ನಾನು ಹೇಳಿದ್ದೆ ನಿಮಗೆ. ಆದರೆ ಜಾಸ್ತಿ ಸೀರಿಯಸ್ ಆಗಿ ತಗೋಬೇಡಿ, ಬಿಸಿಲಿಗೆ ಬರಬೇಡಿ, ಬರೀ ಕಣ್ಣಿಂದ ನೋಡಬೇಡಿ, ಅದರ ಒಂದು ವಿಕಿರಣ ಇದ್ದೇ ಇರುತ್ತೆ ಅಂತೆಲ್ಲನೂ ಹೇಳಿದ್ದೀನಿ. ಆದರೆ ಸರಿಯಾದಂಥ ಒಂದು ವಿಷಯ ಏನಪ್ಪ ಅಂತಂದರೆ ಬರೀ ಕಣ್ಣಿಂದ ಬಂದು ಗ್ರಹಣ ನೋಡಬಾರ್ದು. ಮೇಯ್ನಾಗಿ ಇದನ್ನು ಫಸ್ಟ್ ಇಟ್ಕೊಳ್ಳಿ. ಬರೀ ಕಣ್ಣಿಂದ ಗ್ರಹಣವನ್ನು ಹಾಗೆ ದಿಟ್ಟವಾಗಿ ವೀಕ್ಷಣೆ ಮಾಡೋದು ಬಂದು ಕಣ್ಣಿನ ಮೇಲೆ ಪ್ರಭಾವ ಬಿದ್ದೇ ಬೀರುತ್ತೆ. ಇದು ಬಂದು 100% ನಿಜ. ಇದು ಸೈಂಟಿಫಿಕ್ ಆಗಿ ಡಾಕ್ಟರ್ಸು ಹೇಳ್ತಾರೆ ಬರೀ ಕಣ್ಣಿಂದ ನೋಡಬಾರ್ದು ಅಂತ. ಎರಡನೇದು ಬಂದು ಬಿಸಿಲಲ್ಲಿ ಆದಷ್ಟು ಹೋಗೋದನ್ನು ಅವಾಯ್ಡ್ ಮಾಡ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ಬಂದು ಆದಷ್ಟು ನಾನ್ ವೆಜನ್ನು ಬಂದು ಕಡಿಮೆ ಮಾಡ್ಕೋಬೇಕು. ಅವತ್ತಿನ ದಿವಸ ಡೈಜೆಸ್ಟಿವ್ ಸಿಸ್ಟಮ್ ಬಂದು ಬಾಧಿಸುತ್ತೆ ಅನ್ನೋ ಕಾರಣಕ್ಕೆ ನಾನ್ ವೆಜನ್ನು ಕೂಡ ಬೇಡ, ಸ್ಟ್ರಿಕ್ಟಾಗಿ ಅವಾಯ್ಡ್ ಮಾಡ್ಕೊಳ್ಳಿ ಅನ್ನೋ ಥರ ನಾನು ಹೇಳಿರ್ತೀನಿ. ಮತ್ತು ನೀರು ಕುಡಿಬೋದು, ಏನು ತೊಂದರೆ ಇಲ್ಲ, ನೀರೆಲ್ಲ ಕುಡಿಬೋದು. ತುಳಸಿ ಎಲೆನೋ ಗರಿಕೆ ಹುಲ್ಲೋ ಇಲ್ಲಾಂದರೆ ತುಳಸಿ ಎಲೆ ಜಸ್ಟ್ ಎಲ್ಲರ ಮನೆಗಳ ಹತ್ರನೂ ಇರುತ್ತೆ, ಜಸ್ಟ್ ಅದನ್ನು ಹಾಕಿ ನೀವು ಸ್ವಲ್ಪ ಹೊತ್ತು ಅದರಲ್ಲಿ ಹಾಕಿಬಿಟ್ಬಿಡಿ. ಬೆಳಗ್ಗೆನೇ ಹಾಕಿಬಿಟ್ರೆ ಗ್ರಹಣದ ಸಮಯದಲ್ಲಿ ನೀವು ಕುಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಹೊರಗೆ ಬರೋದನ್ನು ಮತ್ತು ಬಿಸಿಲು ಜಾಗದಲ್ಲಿ ಓಡಾಡೋದನ್ನು ಅವಾಯ್ಡ್ ಮಾಡಿಕೊಂಡ್ರೆ ಒಳ್ಳೆಯದು ಅನ್ನೋ ಥರನೇ ನಾನು ವಿಡಿಯೋಸಲ್ಲಿ ಹಾಕಿರ್ತೀನಿ. ಮತ್ತು ಶಾರ್ಪ್ ಥಿಂಗ್ಸ್ ಜೊತೆ ಕೆಲಸ ಮಾಡಬೇಡಿ. ಸೊ ಇದಕ್ಕೆಲ್ಲ ಏನು ರೀಸನ್ನು, ಹಿರಿಯರೆಲ್ಲ ಯಾಕೆ ಆ ಥರ ಹೇಳಿದರು ಅಂದರೆ ರಾತ್ರಿ ಹೊತ್ತು ಗ್ರಹಣ ಬರ್ತಾ ಇತ್ತು, ಸೊ ಅದನ್ನೆಲ್ಲ ಹಚ್ಕೊಂಡು ಕೂತ್ಕೊಳ್ಳೋವಾಗ ಆಗೆಲ್ಲ ದೀಪದ ಬೆಳಕು ಕೈಯೆಲ್ಲ ಕಟ್ ಮಾಡ್ಕೊಂಡ್ಬಿಡ್ತಾ ಇದ್ರು. ಸೊ ಅದೆಲ್ಲ ಆಗಬಾರ್ದು. ಮತ್ತು ಹೊರಗಡೆ ಜಾಸ್ತಿ ಶೌಚಾಲಯ ಇರ್ತಾ ಇತ್ತು, ಅಲ್ಲೋಗಿ ಇದು ಮಾಡೋದು ಅಕ್ಕಿ ನೆರಳು ಬೀಳುತ್ತೆ. ಮತ್ತು ಸೂರ್ಯಗ್ರಹಣದ ಒಂದು ವಿಕಿರಣದ ತಾಪದಿಂದ ಮಗುವಿನ ಹೆಲ್ತ್ ಇಶ್ಯೂಸ್ ಆಗುತ್ತೆ ಅಂತ ಹೇಳಿ ಹೊರಗೆ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲನೂ ಹೇಳಿದರು. ಸರಿ, ಇದೆಲ್ಲ ಒಂದು ವಿಧದಲ್ಲಿ ಒಪ್ಕೊಳ್ಳೋಣ. ಬಟ್ ನಿದ್ದೆ ಮಾಡಿದ್ರೆ ಮಗುಗೆ ಹೆಲ್ತ್ ತೊಂದರೆ ಆಗುತ್ತೆ, ಕೆರ್ಕೊಂಡ್ರೆ ಮಗುಗೂ ರ್ಯಾಷಸ್ ಬರುತ್ತೆ. ಮತ್ತು ಇನ್ನೊಂದು ಏನೇನೋ ಇದು ಮಾಡಿದ್ರೆ ಅದಾಗುತ್ತೆ, ಅದು ಮಾಡಿದ್ರೆ ಇದಾಗುತ್ತೆ, ಈ ರೀತಿ ಏನಾದರೂ ಒಂದು ಹೇಳ್ತಾರೆ. ಖಂಡಿತವಾಗ್ಲೂ ನೀವು ಕೆರ್ಕೊಂಡ್ರಲ್ಲ ನಿಮ್ಮ ಮಗುಗೇನು ಕೆರ್ತ ಬರಲ್ಲ. ಗ್ರಹಣದ ಸಮಯದಲ್ಲಿ ನೀವು ಊಟ ಮಾಡಿದ್ರೆ ಮಗುಗೆ ಹೆಲ್ತ್ ಇಶ್ಯೂಸ್ ಆಗುತ್ತೆ ಅಂತಾರೆ, ಆ ಥರ ಎಲ್ಲ ಏನೂ ಆಗಲ್ಲ. ಮತ್ತು ಮೊಬೈಲ್ ನೋಡಿದ್ರೆ ಆ ಥರ ಆಗುತ್ತೆ, ಇನ್ನೊಂದೇನೋ ಓಡಾಡಿದ್ರೆ ಆಗುತ್ತೆ, ಟಾಯ್ಲೆಟ್ ಯೂಸ್ ಮಾಡಬಾರ್ದು, ಈ ರೀತಿ ಎಲ್ಲನೂ. ಸೊ ಅದರಲ್ಲ ಏನು ನಂಬಕ್ಕೆ ಹೋಗಬೇಡಿ, ಆರಾಮಾಗಿ ಮಲ್ಕೊಳ್ಳಿ. ನಿಮ್ಗೆ ಆ ರೀತಿ ಏನೋ ಒಂದು ಮೈಯಲ್ಲಿ ನವೆ ಆಯಿತು, ಈಗೆಲ್ಲನೂ ಒಂದು ಸ್ವಲ್ಪ ಸೆಕೆ ಜಾಸ್ತಿ ಇದೆ, ಬೆವರಿಂದ ನವೆ ಆಗೇ ಆಗುತ್ತೆ. ಕೆರ್ಕೊಂಡ್ರೆ ಎಲ್ಲಿ ನನ್ನ ಮಗು ಕೆರ್ತ ಬೀಳುತ್ತೋ ಅಂತ ಅದನ್ನೆಲ್ಲ ಫಾಲೋ ಮಾಡೋದು, ಹಂಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಆರಾಮಾಗಿ ಏನು ತೊಂದರೆ ಇಲ್ಲ, ಆರಾಮಾಗಿ ನೀಟಾಗಿ ನೀವು ಗ್ರಹಣ ಬಿಟ್ಮೇಲೆ ಸ್ನಾನ ಮಾಡ್ಕೊಳ್ಳಿ. ಇಲ್ಲ ಗ್ರಹಣ ಹೇಗೂ ನೈಟೇ ಹಿಡಿತಾರದು, ಅಕ್ಟೋಬರ್ 2 ಅಂದರೆ ನಾಳೆನೇ ಹಿಡಿತಾ ಇರೋದ್ರಿಂದ ಏನು ತೊಂದರೆ ಇಲ್ಲ. ಆವತ್ತು ಸ್ನಾನ ಮಾಡ್ಕೊಳ್ಳಿ, ನೆಕ್ಸ್ಟ್ ಡೇನು ಸ್ನಾನ ಮಾಡ್ಕೊಳ್ಳಿ. ಸೊ ಈ ರೀತಿ ಮಿತ್ಸ್ಗಳು, ಊಟ ಮಾಡಿದ್ರೆ ತೊಂದರೆ, ಮಲಗಿದ್ರೆ ತೊಂದರೆ, ನೀರು ಕುಡಿದ್ರೆ ತೊಂದರೆ, ಕೆರ್ಕೊಂಡ್ರೆ ತೊಂದರೆ, ಆಮೇಲೆ ಜೋರಾಗಿ ಏನಾದರೂ ನಮಗೆ ನಾವೇ ಏನಾದರೂ ಜೋರಾಗಿ ಹಿಂಗೆ ಸೊಳ್ಳೆ ಬಂತು ಅಂತ ಹೊಡ್ಕೊಂಡ್ರೆ ಅದರಿಂದ ಏನೋ ಒಂದು ತೊಂದರೆ, ಈ ರೀತಿ ಸಣ್ಣ ಪುಟ್ಟದಕ್ಕೆ ಎತ್ತಿದ್ದಕ್ಕೆ ಎಲ್ಲದಕ್ಕೂ ನೆಗೆಟಿವನ್ನು ನೋಡೋಕ್ಕೆ ಹೋಗಬಾರ್ದು. ಆರಾಮಾಗಿರಿ, ಹೆಲ್ದಿಯಾಗಿರಿ, ಒಳ್ಳೆ ಮೈಲ್ಡಾಗಿ ಫುಡ್ ತಗೊಳ್ಳಿ. ಹೇಗೂ ಗ್ರಹಣ 9 ಗಂಟೆ ಮೇಲೆ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಊಟ ಬೇಗ ಮುಗಿಸ್ಕೊಳ್ಳಿ, ಹೊರಗೆ ಬರೋಕ್ಕೆ ಹೋಗಬೇಡಿ. ಬೆಳಗಿನ ಜಾವ ಗ್ರಹಣ 3:17 ಮುಗಿಯುತ್ತೆ, ಅಕ್ಟೋಬರ್ 3ಗೆ. ಮುಗಿದ ಮೇಲೆ ಆರಾಮಾಗಿ ಬೆಳಗ್ಗೆ ಎದ್ದು ನಾರ್ಮಲ್ ಎಂದಿನಂತೆ ಎಲ್ಲ ಕೆಲಸ ಮಾಡಿಕೊಂಡು ಆರಾಮಾಗಿ ಇದ್ಕೊಳ್ಳಿ. ಇಷ್ಟು ಬಿಟ್ಟರೆ ಇನ್ನೇನು ನೆಗೆಟಿವ್ ಥಾಟ್ಸ್ ಏನು ಮಾಡೋದು ಬೇಕಾಗಿಲ್ಲ. ಕೆಲವೊಂದು ಮಿತ್ಸನ್ನು ನಂಬೋದೇ ಬೇಡ. ಆದಷ್ಟು ಒಂದು ಸ್ವಲ್ಪ ಒಂದು ಒಳ್ಳೆ ರೀತಿಯಾಗಿ ಅಚ್ಚುಕಟ್ಟಾಗಿ ಮನೆ ಒಳಗಡೆ ಇದ್ಕೊಳ್ಳೋದು ಬಂದು ಒಳ್ಳೇದಷ್ಟೇ, ಇನ್ನೇನಿಲ್ಲ. ಇಷ್ಟು ಹೇಳ್ಬೇಕು ಅಂದ್ಕೊಂಡೆ, ಯಾಕಂದರೆ ರಿಪೀಟೆಡಾಗಿ ಕ್ವೆಶನ್ಸ್ ಬಂದಿತ್ತು, ಅದಕ್ಕೋಸ್ಕರ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಟೇಕ್ ಕೇರ್, ಬಾಯ್.